ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಯಾರಿಗೂ ಏನೇನೋ ನೀಡುವ ದೇವನೇ ನನ್ನಯ ಮನವಿ ಇವರೇ ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಬಿತ್ತು ಬುಕ್ಕು ಒಂದಿಕ್ಕಿ ಹೊಡೆದ್ರೆ ಕೊಂಬರುತ್ತಂತೆ, ಇನ್ನೊಂದಿಕ್ಕಿ ಹೊಡಿತೀರಾ? ಹೊಡಿಯಲ್ವಾ? ನಾನೇ ಹೊಡಿಲ್ಲ. ಅದು ಬುಕ್ಕು ನಿಮ್ದು. ಬಂಗಾರದೊಡವೆ ಬೇಕೆ ನೀರೇ. ಕಟ್ಟಾಯ್ತು. ಅದು ಬುಕ್ಕು ನಿಮ್ದು. ಹಲೋ ಹಾಯ್. ಕಿವಿಲೇ ಇದೆಯಲ್ಲ? ಹೌದಲ್ಲ? ಹಲೋ. ನಾನು ಕನ್ಯೆ ನೋಡಲು ಬಂದಿದ್ದೇನೆ. 2 ರಿಂದ 3 ದಿನ ರಜೆ ಹಾಕಿದ್ದೇನೆ. ಬಂದ ನಂತರ ನಿಮ್ಮನ್ನು ನೋಡ್ತೇನೆ. ಆಯ್ತಾಯ್ತಾಯ್ತು. ಅಂದಾಗೆ ಇಲ್ಲಿ ನಂಜಪ್ಪನವ್ರ ಮನೆ ಇದೆ. ಎಲ್ಲಿದೆ ತೋರಿಸಿ. ಇದೆ. ಹೌದಾ? ನನ್ನ ಹೆಸರು ಶ್ರೀ ರಂಗನಾಥ್. ನಾನು ಕನ್ನಡ ಉಪನ್ಯಾಸಕ. ಗೊತ್ತಾಗಿಲ್ಲ? ಕನ್ನಡ ಪ್ರೊಫೆಸರ್. ನಾನು ನಂಜಪ್ಪನವ್ರ ಮನೆಯಲ್ಲಿ ಕನ್ಯೆ ನೋಡಲು ಬಂದಿದ್ದೇನೆ. ಆ ಕನ್ಯೆ ನಾನೇ. ಯಾರಿವಳು ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ನಂಜಪ್ಪನವ್ರ ಮಗಳು ನೀವೇನಾ? ಅಂದಾಗೆ ನಿಮ್ಮ ಹೆಸರು? ಅದು ಹುಷಾರು, ಮಾತು ಕಮ್ಮಿ, ಇಂಪ್ರೆಸ್ ಜಾಸ್ತಿ. ಅದು ಅದು ಪ್ಲೀಸ್ ಹೇಳಿ. ಅದು ಒಂದೇ ಒಂದ್ಸರಿ ಹೇಳಿ. ಲಂಬ. ಲಂಬ. ಲಂಬ ಶಕ್ತಿ. ಈ ತರನು ಹೆಸರಿಟ್ಕೊಳ್ತಾರ? ಎಲ್ಲೋ ಮಿಸ್ ಹೊಡಿತೈತಲ್ಲ. ಲಂಬ ಅವ್ರೆ, ನಾನ್ ನಿಮ್ಮನ್ನ ಮನ್ಸಾರೆ ಮೆಚ್ಕೊಂಡಿದ್ದೀನಿ. ಪ್ರೀತಿ ಪವಿತ್ರ, ಪ್ರೀತಿಸ್ತೋಳು ವಿಚಿತ್ರ, ಬೇಜಾರಾದ್ರೆ ಎಣ್ಣೆ, ಲವ್ವಲ್ ಬಿದ್ರೆ ಮಣ್ಣೆ. ಲಂಬ ಲಂಬ ಲಂಬ, ನಾನೇ ನಿನಗೆ ಆಧಾರ ಸ್ತಂಭ. ಮೈಯಲ್ಲಿಲ್ಲ ಒಂಚೂರು ಜಂಬ, ಕೊಡ್ತೀಯಾ ಕೈಗೆ ಸ್ವಲ್ಪ ಚೊಂಬ, ನೀರು ಕುಡಿಯಕ್ಕೆ. ಲಂಬ ಲಂಬ ತಗೊಳ್ಳಿ ಚೊಂಬ. ಅಂದಾಗೆ ನೀವಿಷ್ಟ ದಿನ ಎಲ್ಲಿದ್ರಿ? ನಿಮ್ಮ ಉನ್ನತ ಶಿಕ್ಷಣ ಎಲ್ಲಿ ಮುಗಿಸಿದ್ರಿ? ಅದು ಅಬ್ಲಾಡ್. ಅಬ್ಲಾಡ್? ಅಬ್ಲಾಡ್. ಓ ಅಬ್ರಾಡ್, ವಿದೇಶ. ಓಹೋ, ವಿದೇಶದಲ್ಲಿ ಓದಿದ್ರಿಂದ ನಿಮ್ಗೆ ಕನ್ನಡ ಉಚ್ಚಾರಣೆ ಕರೆಕ್ಟ್ ಆಗಿ ಬರ್ತಿಲ್ಲ. ಕರೆಕ್ಟಾ? ಲೈಟ್ ಲೈಟ್. ಇರ್ಲಿ ಇರ್ಲಿ, ಲೈಟ್ ಇರ್ಲಿ. ಕತ್ಲಾದ್ರೆ ನನಗೆ ಮೂಡ್ ಬಂದ್ಬಿಡುತ್ತೆ. ಲೈಟು ಲೈಟು. ಓ ರೈಟು ರೈಟು ಲೈಟು. ರೈಟ್ ಆದ್ರೆ ಲಂಬ ರಂಬ. ಕರೆಕ್ಟಾ? ಲೈಟು. ಐ ಲೈಕ್ ಇಟ್. ಐ ಲೈಕ್ ಇಟ್. ಮಿಸ್ ಆಗಿರೋ ಎಪಿಸೋಡು ಊಟಲ್ ನೋಡಿ. ರೂಬಾರು ರೂಬಾರು. ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾರಮ್ಮ ಇವರು? ಯಾರು? ಅಪ್ಪ. ನಂಜಪ್ಪನವರ ಮನೆಯಲ್ಲಿ ಕನ್ಯೆ ನೋಡಲು ಬಂದಿದ್ದೇನೆ. ನಂಜಪ್ಪನವ್ರು ಅಂದ್ರೆ ನೀವು ನಮ್ಮ ಅಳಿಯಂದ್ರು. ನೈಸ್ ಟು ಮೀಟ್ ಯು. ಅಂದಾಗೆ ನೀವು? ನಾನೇ ನಂಜಪ್ಪ, ನಮ್ಮಪ್ಪ ಗುಂಜಪ್ಪ. ಅವರ ಅರ್ಥವಾಯ್ತು ಅರ್ಥವಾಯ್ತು. ಮಾವ, ನಾನು ನಿಮ್ಮ ಮಗಳು ಸರಳ, ಸುಕೋಮಲ, ಸುಂದರ, ವಿರಳವಾದ ಇವಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ರಾಸಗಳು, ಸರಗಳು, ಬಳೆಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಗಾಲುಗಳು, ಬಿಂದಿಗಳು, ಹಣೆಗಳು, ಮೂಗುಬಟ್ಟುಗಳು, ಮೂಗುಗಳು, ಬ್ಯೂಟಿ ಪಾರ್ಲರ್ಗಳು, ವಯಸ್ಸು ಯಾವಾಗಲೂ 24ಗಳು, ಮದುವೆಗಳು, ಹೆರಿಗೆಗಳು, ತಾಯ್ತನಗಳು, ಚೀಪಾಪು ಹಚ್ಚಿ ಕಳ್ಳುಗಳು, 70 ದಾಟಿದರೂ ತುಟಿಗೆ ಕೆಂಪು ಲಿಪ್ಸ್ಟಿಕ್ಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಸದಾ ಸೀರಿಯಲ್ಗಳು, ಟಿವಿ ಅಡಿಗೆ ಶೋಗಳು, ಪಕ್ಕದ ಮನೆ ಆಂಟಿಗಳು, ಡೈನಿಂಗ್ ಟೇಬಲ್ಗಳು, ಚೌಚಾ ಸ್ಟ್ಯಾಂಡ್ಗಳು, 25 ರೂಪಾಯಿ ಕೆಜಿ ಈರುಳ್ಳಿಗಳು, 55 ರೂಪಾಯಿ ಕೆಜಿ ಟೊಮ್ಯಾಟೋಗಳು, ದೇವಸ್ಥಾನಗಳು, ಅರ್ಚನೆಗಳು, ಶ್ರಾವಣ ಸೋಮವಾರಗಳು, ವೈಕುಂಠ ಏಕಾದಶಿಗಳು, ಫೋನ್ ಕಾಲ್ಗಳು, ಹಲೋ ಅವರಿಗಳು. ನೀವು ಹೇಗಿದ್ದೀರಿಗಳು? ನಾವು ಚೆನ್ನಾಗಿದ್ದೀವಿಗಳು. LKG UKGಗಳು, ಬುಕ್ಸ್ಗಳು, ಟಿಫಿನ್ ಬಾಕ್ಸ್ಗಳು. ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು. 40ಕ್ಕೆ ಮಂಡಿ ನೋವುಗಳು, 30ಕ್ಕೆ ಸೊಂಟ ನೋವುಗಳು, ಮಾರ್ನಿಂಗ್ ವಾಕ್ಗಳು, ಈವ್ನಿಂಗ್ ತೀರ್ಥ ಸೇವನೆಗಳು, 30-40 ಸೈಟ್ಗಳು, ನೆಲಕ್ಕೆ ಹಾಕೋ ಟೈಲ್ಸ್ಗಳು, ದೊಡ್ಡ ಕಾರುಗಳು, ಚಿಕ್ಕ ಗೇಟ್ಗಳು, ಕರೆಂಟ್ ಬಿಲ್ಗಳು, ಖಾಲಿ
ರೀತಿಯ ಡೌಟ್ಗಳು, ಸಂಬಂಧಿಕರ ಮದುವೆಗಳು, ಇಷ್ಟಿಷ್ಟು ದಪ್ಪ ಮೋಂದಿ ಲಾಡುಗಳು, ವೆಡ್ಡಿಂಗ್ ಆನಿವರ್ಸರಿಗಳು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಟುಡೇ, ಇಷ್ಟಿಷ್ಟು ದಪ್ಪದ ಮದುವೆ ಆಲ್ಬಮ್ಗಳು. ನೋಡು, ನಾವು ಲೇಡೀಸು ಮನ್ಸ್ ಮಾಡಿದ್ರೆಲ್ಲ ಆಗತ್ತೆ. ನಾವೇ ತಟ್ಟಿ ಮುಟ್ಟಿ ಕೆರಳಿಸಿ ರೊಚ್ಚಿಗೆಳಿಸ್ಬೇಕು. ಹೆಂಗೆ? ನನಗೆ ಅರ್ಥ ಆಗಿಲ್ಲ. ಏ ದಡ್ದಿಮ್ಮಿ, ಇವಾಗ ನೋಡಿಲಿ, ಈಗ ನಾಯಿನ ಪಳಗಿಸ್ಬೇಕು ಅಂದ್ರೆ ಬಾಲ ತುಳಿಬಾರ್ದು, ತಲೆ ಸವರ್ಬೇಕು, ಬಿಸ್ಕೆಟ್ ತೋರಿಸ್ಬೇಕು, ಹಾಕಬಾರ್ದು. ಆಗ ನೋಡು ಬಾಲ ಅಳ್ಳಾಡ್ಸ್ಕೊಂಡ್ ಬರುತ್ತೆ. ಹಾಕಿದ್ರು ಆಟ ಆಡ್ಸಿ 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 ಹಾಕ್ಬೇಕು. ಹೊಟ್ಟೆ ತುಂಬಾ ಹಾಕ್ಬಾರ್ದು. ಆಮೇಲೆ ಬಿಸ್ಕೆಟ್ ಬೋರ್ ಆಯ್ತಂತ ಬನ್ನ ಹುಡಿಕೊಂಡು ಹೋಗ್ಬಿಡ್ತಾವ್ ನಾಯಿಗಳು. ನಾನ್ ನೋಡು ಎಷ್ಟು ಚೆನ್ನಾಗಿ ಪಳಗಿಸಿದೀನಿ. ತಲೆ ಸೌರಿನೇ ನೋಡಿದ್ರೆ ಸಾಕು ಬಾಲ ಅಳ್ಳಾಡ್ಸ್ಕೊಂಡ್ ಬರುತ್ತೆ. ಅಯ್ಯೋ ಏನಂದೆ? ಏನಿಲ್ಲ ಏನಿಲ್ಲ, ಹಂಗೆ ಸುಮ್ನೆ. ಹಾಗಾದ್ರೆ ನಾನೊಂದ್ಸಲ ಟ್ರೈ ಮಾಡ್ಲಾ? ಮಾಡಿ ಮಾಡಿ. ಯವ್ವಾ! ನೋಡಿ, ಮೂಗಿಗೆ ಗೋಡೆ ಹೊಡ್ಕೊಂಡೆ, ರಕ್ತ ಬರ್ತಿದ್ಯಾ ನೋಡಿ. ಕರ್ಟನ್ ಹೆಂಗ್ ಗೋಡೆ ಆಯ್ತು? ಏನೇ ಕಣ್ ಕಾಣಿಸಲ್ವಾ ನಿನಗೆ? ಅವ್ರು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನು ವರ್ಷನೇ ಸರಿ ಇಲ್ಲ. ಬಾ ಬಾ ರೀ, ಹೆಸರಿಟ್ಟು ಕರೀರಿ. ಏನೊಳ್ಳೆ ಅಂತ ಒಳ್ಳೆ ಮೇಕೆನ್ ಕರ್ದಂಗ್ ಕರಿತೀರಲ್ರಿ. ಲೈ, ನಾನು ಇಟ್ಟಿರೋದು ಮಟನ್ ಶಾಪ್ ಕಣೆ. ನನಗೆ ಮೇಕೆನೋ ಒಂದೇ, ನೀನು ಒಂದೇ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ರೀ, ಅವ್ರನ್ನ ನೋಡ್ ಕಲೀರಿ. 24x7 ಹೆಂಡ್ತಿನ ಮುದ್ ಮಾಡ್ತಾನೆ ಇರ್ತಾನೆ. ನೀವು ನಂಗೆ ಪ್ರೀತಿ ತೋರ್ಸ್ಬೇಕು. ನಾನು ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ? ದಿನ ರಾತ್ರಿ ಹಾಕಲ್ವೇನೆ ಮಟನ್ ಊಟ? ರೀ, ಬರೀ ಹೊಟ್ಟೆ ಬಟ್ಟೆ ನೋಡ್ಕೊಂಡ್ರೆ ಸಾಕ? ನಾನೇನ್ ದನನ? ನನಗೂ ಆಸೆ, ಆಕಾಂಕ್ಷೆ, ಪ್ರೀತಿ ಅನ್ನೋದು ಇರಲ್ವಾ? ರೀ, ಇವತ್ತು ನಮ್ದು ಆನಿವರ್ಸರಿ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ರಿ. ಎಕ್ಸ್ಕ್ಯೂಸ್ ಮಿ ಸರ್, ನೋಡಿ, ಈ ಸಂಸಾರ ಅನ್ನೋದು ಒಂಥರ ಗಾಡಿ ಇದ್ದಂಗೆ. ಡೀಸೆಲ್ ಹಾಕ್ಬಿಟ್ಟು ಒಂದೇ ಕಡೆ ನಿಲ್ಸ್ಬಿಟ್ರೆ ಸ್ಟ್ರಕ್ ಆಗ್ಬಿಡುತ್ತೆ. ಅವಾಗ ಗಾಡಿ ಓಡಿಸ್ತಾ ಇರ್ಬೇಕು, ಸರ್ವಿಸ್ ಮಾಡ್ಬೇಕು, ಆಯಿಲ್ ಚೇಂಜ್ ಮಾಡ್ಬೇಕು, ವಾಟರ್ ವಾಶ್ ಅಂತೂ ಮಾಡ್ತಾನೆ ಇರ್ಬೇಕು. ಇನ್ನು ಗಾಡಿ ವಾಟರ್ ವಾಶ್ ಮಾಡೋದು, ಸರ್ವಿಸ್ ಮಾಡೋದು ಅದನ್ನ ನಿನ್ನ ಗ್ಯಾರೇಜ್ ಅಲ್ಲಿ ಇಟ್ಕೋ, ನನ್ನ ಮನೆ ಮುಂದೆ ಅಲ್ಲ. ನಾಳೆ ನಿಂತರನು ನನ್ನ ಆಗಂತ ಇವಳಂದ್ರೆ ನನಗೆ ಅಷ್ಟೆಲ್ಲ ಪುರ್ಸೋತಿಲ್ಲಮ್ಮ. ನನ್ನ ಗಾಡಿನ ಹೆಂಗ್ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಮೇಡಮ್, ನಿಜವಾಗ್ಲೂ ನೀವು ಬಂಡೆನೇ ಮದ್ವೆ ಆಗಿದ್ದೀರಾ? ಅಯ್ಯೋ ಇಲ್ಲ, ನನ್ ಗಂಡ ತುಂಬಾ ಒಳ್ಳೇನು, ತುಂಬಾ ಪಾಪ. ಅವನಿಗೆ ನನ್ ಮೇಲೆ ತುಂಬಾ ಲವ್ ಇದೆ, ಆದ್ರೆ ತೋರ್ಸಕ್ ಬರಲ್ಲ ಅಷ್ಟೇ. ಅಲ್ಲ, ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು ಬಾಕ್ಸೇ ಓಪನ್ ಮಾಡಬಾರ್ದು ಅಂದ್ರೆ ಹೆಂಗೆ? ಇಲ್ಲಿ ಬನ್ನಿ, ಹಿಂಗ್ ಬನ್ನಿ ಇಲ್ಲಿ. ನೋಡಿ, ಕೆಲವು ಗಂಡಸರು ಹಂಗೇನೆ ಹೆಂಡತಿಗೆ ಪ್ರೀತಿ ತೋರ್ಸೋದನ್ನೇ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ನಾವ್ ಹೆಂಡತಿದಿರು ಸರಿಯಾದ ದಾರಿಗೆ ತರಬೇಕು. ನಾನು ಹೇಳ್ಕೊಡ್ತೀನಿ, ಹಂಗ್ ಮಾಡಿ ನೀವು. ಓಕೆ. ನಿಮ್ ಗಂಡನ ಹೆಸರೇನು ಹೇಳಿ? ಕುರಿ ಪ್ರಕಾಶ್ ಅಂತ. ಹೀಗ್ ನೋಡಿ, ಹೇ ಕುರಿ ಪ್ರಕಾಶ, ಹುಣ್ಣಿಮೆ ಚಂದ್ರ ಬೆಳಗ್ತಾ ಇದ್ದಾನೆ, ಮನ್ಮಥ ಬಾಣ ಬಿಡ್ತಿದ್ದಾನೆ, ತಂಗಾಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ನೀನಿದ್ಯಾ, ನಾನಿದ್ದೀನಿ, ಬಾ ಕೈ ಕೈ ಹಿಡ್ಕೊಂಡು ಮೈಗೆ ಮೈ ಸೋಕಿ ಪ್ರೇಮ ಲೋಕ ಹಾರಿ ಭೂಮಿಗೆ ಕೂಗಿ ಹೇಳೋಣ, ಐ ಲವ್ ಯು. ಸಾಕು 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 ಸಾಕು. ಇಲ್ಲೊಬ್ರು ಹೀಟ್ ಆಗಿ ಮೆಲ್ಟ್ ಆಗ್ತಿದ್ದಾರೆ. ಈಗ ನೋಡಿ, ನಾನ್ ಟ್ರೈ ಮಾಡ್ತೀನಿ. ಕುರಿ ಪ್ರಕಾಶ, ಏನಾಗಿದೆ ನಿನಗೆ? ಮೈಯಾಗ ಹುಷಾರಿಲ್ವಾ? ಇಲ್ಲ. ನಡಿ ಹಾಸ್ಪಿಟಲ್ಗೆ ಹೋಗೋಣ. ಅದಲ್ಲ. ಯಾಕೆ ಕೈ ಹಂಗೆ ಎತ್ಕೊಂಡಿದ್ಯಾ? ಕಳ್ಕೊಳ್ಳಿ, ಕಜ್ಜಿ ಆಗಿದ್ಯಾ? ತಿನ್ನೇನೆ. ಕುರಿ ಪ್ರಕಾಶ, ಹುಣ್ಣಿಮೆ ಚಂದ್ರ ಬೆಳಗ್ತಿದ್ದಾನೆ, ಮನ್ಮಥ ಬಾಣ ಬಿಟ್ಟಿದ್ದಾನೆ, ತಂಗಾಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ನಾನಿದ್ದೀನಿ, ನೀನಿದೀಯಾ, ಬಾ ಕೈಗೆ ಕೈ ಸೇರಿಸಿ ಮೈಗೆ ಮೈ ಸೋಕ್ಸ್ತಾ ಪ್ರೇಮ ಲೋಕಕ್ಕೆ ಹಾರಿ ಈ ಭೂಮಿಗೆ ಕೂಗಿ ಹೇಳೋಣ, ಐ ಲವ್ ಯು. ಏನೇ ಏನೇ ಇದೆಲ್ಲ? ರೀ, ಆ ಚಿಲ್ಕಿ ಮಿನ್ಕಿ ಹೇಳಿದ್ಲು, ಗಂಡನ್ಗೆ ಹಿಂಗೆಲ್ಲ ಮಾಡಿದ್ರೆ ಗಂಡನ್ಗೆ ಲವ್ ಆಗುತ್ತೆ ಅಂತ. ಯಾವಳೆ ಹೇಳಿದ್ದು ನನಗೆ ಲವ್ ಮಾಡಕ್ ಬರಲ್ಲ ಅಂತ? ಅವಳೆ ಆ ಚಿನ್ಕಿ ಮಿನ್ಕಿ. ಕರ್ಕೊಂಬಲ್ಲಿ ತೋರಿಸ್ತೀನಿ ಲವ್ ಮಾಡೋದು ಹೆಂಗೆ ಅಂತ. ನಿನಗೇನು ಈಗ ಲವ್ ತೋರಿಸ್ಬೇಕಲ್ವಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. I love you! I love you! I love you! ನನಗೆ ಲವ್ ಮಾಡಕ್ ಬರೋದು ಹಿಂಗೆ. ಮೇಡಮ್, ಇವಳು ಅಂದ್ರೆ ನನಗೆ ಪ್ರಾಣ ಮೇಡಮ್. ನನ್ನ ಮನಸ್ಸಲ್ಲಿ ಇವಳು ಬಿಟ್ರೆ ಬೇರೆ ಯಾರು ಇಲ್ಲ. ಇಲ್ಲ ಮೇಡಮ್,
ನಾನೇ ನೋವು ತೋರಿಸ್ಬೇಕಂತೆ, ನನಗೆ ಬರಲ್ವಂತೆ. 6 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು. ಮಗು ತರ ನೋಡ್ಕೊಂಡಿದ್ದೀನಿ. ಒಂದು ಕಿಡ್ನಿ ಫೇಲ್ ಆಗಿತ್ತು, 4 ಕಿಡ್ನಿಲೇ ಕೊಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಾಯಿ ತೀರ್ಕೊಂಡ್ರು. ಯಾರು ಪ್ರೀತಿ ತೋರಿಸ್ಲಿಲ್ಲ, ಅದಕ್ಕೆ ನಾನು ಪ್ರೀತಿ ತೋರಿಸಿಲ್ಲ. ಆದ್ರೆ ಇವಳು ಬಂದ ಮೇಲೆ ಒಂದು ಚೂರಾದ್ರೂ ಬದಲಾಗಿದ್ದೀನಿ ಮೇಡಮ್. ಇನ್ಮೇಲೆ ಕಲಿತೀನಿ, ಲವ್ ಮಾಡೋದು ಕಲಿತೀನಿ. ಐ ಲವ್ ಯು. ಚಿನ್ನ ತಗೋ 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 ಚಿನ್ನ 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 ನಂಗೋಸ್ಕರ ಒಂದೇ ಒಂದು ಚೂರು ಸ್ವೀಟು. ನಂಗೆ ಗೊತ್ತು ನಿನ್ ಬಾಡಿಲೆಲ್ಲ ಸಕ್ಕರೆ ಜಾಸ್ತಿ ಇದೆ ಅಂತ, ಆದ್ರೂ ನನ್ಗೋಸ್ಕರ ಇದೊಂದು ಸ್ವೀಟು, ಇದೊಂದು ಸ್ವೀಟ್ ತಿನ್ನು ಅಂದಾಗ ತಿನ್ನು 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 ತಿನ್ನು. ಬರ ಇಲ್ಲಿ. ಏನ್ ಸರ್? ಬಾರ ಇಲ್ಲಿ ಸರ್ ಬರಲ್ಲ. ಹೆಂಡತಿಗೆ ನೋವು ತೋರ್ಸೋದು ಹೆಂಗೆ? ಸಿಕ್ಕಾಪಟ್ಟೆ ಈಸಿ ಸರ್. ಬನ್ನಿ ಇಲ್ಲಿ, ಒಂದಿನ ಅಂಗಡಿಗೆ ರಜಾ ಹಾಕ್ಬಿಡಿ. ನೀನ್ ಬಂದು ಮಟನ್ ಕಡಿತೀಯ? ಸರ್ ಹೆಂಡತಿನ ಕರ್ಕೊಂಡು ಈ ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ನದಿ ತೀರಗಳು ಕರ್ಕೊಂಡೋಗ್ಬೇಕು. ನೀರಲ್ಲಿ ಕೊಚ್ಕೊಂಡ್ ಹೋಗ್ಬೇಕು ಅಂತಿದ್ರೆ ಎಲ್ಲಿದ್ರು ಹೋಯ್ತೀರಾ? ಅದಲ್ಲ ಸರ್, ಸಿನಿಮಾಗೆ ಥಿಯೇಟರ್ಗೆ ಮಾಲು ಕರ್ಕೊಂಡೋಗಿ ಒಳ್ಳೊಳ್ಳೆ ಸಿನಿಮಾ ತೋರಿಸ್ಬೇಕು. ಒಳ್ಳೊಳ್ಳೆ ಸಿನಿಮಾಗಳು ತೋರಿಸಿ. ಅದು ನಮ್ ಟಿವಿಲೇ ಬರುತ್ತಲ್ಲ. ಟಿವಿ ನೋಡಂತದಲ್ಲ, ಇವನ್ನೆಲ್ಲ ಥಿಯೇಟರ್ ನೋಡ್ಬೇಕು. ನೋಡಿ ಸರ್, ಹೆಂಡತಿನ ಒಂದಿನ ಹೊರಗಡೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಆಮೇಲೆ ಮಲಗಿಸ್ಕೊಂಡು ಕೂದ್ಲು ಕೈ ಹಾಕಿ, ಚಿನ್ನ ನಿನ್ ಕೂದ್ಲು ರೇಷ್ಮೆ ತರ ಇದೆ, ಕಣ್ಣೋಡು, ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು. ಯಾವ ಅವಳ ಕಣ್ಣು ನೆಟ್ಟಿಗೆ ಇದೆ, ಅದನ್ನ ಹೇಳ್ಬೇಕೇನಯ್ಯ? ಇದು ಅವಳಿಗೂ ಗೊತ್ತು ಸರ್. ಇದೆಲ್ಲ ಮೂಡ್ ಕ್ರಿಯೇಟ್ ಮಾಡ್ಕೊಳಕ್ಕೆ. ನೋಡಿ, ಯಾರು ಎಕ್ಸ್ಪೆಕ್ಟ್ ಮಾಡಿದಾರೋ ಟೈಮ್ ನೋಡ್ಕೊಂಡು ಅಂತ ಮುತ್ಕೊಟ್ಬಿಡ್ಬೇಕು.